ಲೇ ಲೇ ಪದ್ಮ ಏನು ಕಳ್ತನಕ್ಕ ಅಲ್ಲಲೇ ನೀನು ಮಾಡಿದ್ದು ಸರಿ ನೀನೆ ಏನು ಮಾಡಿದ್ನಕ್ಕ ನಾನೇನು ಮಾಡಿದ್ನಿ ನಮ್ಮ ಅಮ್ಮನ ಕಳ್ಕೊಂಡು ಬೇಕಾರಿಯಾಗಿ ಕೂತಿದ್ದೀನಿ ನಾನಿಲ್ಲಿ ನಾನೇನು ಮಾಡಿದ್ನಿ ಹೇಳು ಅಲ್ಲ ನಿಮ್ಮ ಅಮ್ಮನ ಸಾವನ್ನ ಮುಂದೆ ಇಟ್ಕೊಂಡು ನೀವು ಜಮೀನು ಕೇಳೋದು ದುಡ್ಡು ಕೇಳೋದು ತಪ್ಪು ತಾನೇ ಹಾಂ ತಪ್ಪಲ್ಲೇನೆ ಯಾವುದಕ್ಕ ತಪ್ಪು ಜನಕ್ಕ ಯಾವ್ದು ಹೇಳಿ ತಪ್ಪು ಯಾವುದು ತಪ್ಪಿಲ್ಲಕ್ಕ ಕೊಡಲಿ ಬಿಡು ನಮ್ಮ ಅಮ್ಮನ ನೋಡಿದ್ರೆ ಹಂಗೆ ಮಾಡಿದ್ರು ನಮ್ಮ ಅಣ್ಣಕ್ಕೆ ನೋಡಿದ್ರೆ ಹಿಂಗೆ ಮಾಡ್ಕೊಳ್ಸವ್ರೆ ಕೊಡಲಿ ಬಿಡು ಯಾವ್ದಾರು ಕೊಡ್ತಾರೆ ಏನು ನಿಮ್ಮ ಅಣ್ಣಕ್ಕೆ ಹಂಗಾದ್ರೆ ಹೋಗಿ ಇವರೇ ಆಕ್ಸಿಡೆಂಟ್ ಮಾಡಿಬಿಟ್ರೇನೆ ಹಾಂ ಇವರೇ ಆಕ್ಸಿಡೆಂಟ್ ಮಾಡಿಬಿಟ್ರಾ ನಿಮ್ಮ ಅಮ್ಮನೇನು ಕತ್ತಿಸ್ಬಿಟ್ರಾ ಏನು ನಿಮ್ಮ ಮನೆಗಿರೋ ದುಡ್ಡು ಆಸ್ತಿ ಒಡವೆ ಎಲ್ಲ ಹಾಕೋಣಕ ನಿಮ್ಮ ಅಮ್ಮನ್ನ ಸಾಯಿಸ್ಬಿಟ್ರು ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಮಾಡಿಬಿಟ್ರು ಅಲ್ಲ ನೀನು ಹೇಳ್ತಾ ಇರೋದು ಹಂಗೆ ಅದೆಲ್ಲ ಪದ್ಮ ಏನು ಅನ್ಕೊಳಲ್ಲ ಅವರು ಬೈಕೊಳಲ್ಲೇನೆ ಯಾಕೆ ಬೈಕೊಳೋದು ನೀನು ಹೇಳಿ ಚೆನ್ನಾಗಿ ಹೇಳ್ತಾ ಇದೆಯಲ್ಲಕ್ಕ ಯಾಕೆ ಬೈಕೊಳೋದು ಹಾಂ ಯಾವ ಜಮೀನು ಬೇಡ ಯಾವ ದುಡ್ಡು ಬೇಡ ಸುಮ್ಮನೆ ರೇ ಹಂಗೆಲ್ಲ ಕೇಳ್ಕೊಡ್ದೆ ಅವ್ರ ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳೋರು ಅದಕ್ಕೆ ಯಾಕಕ್ಕ ನೀನು ಹಂಗೆ ಮಾತಾಡ್ತೀಯಾ ನೀನು ಏನು ಇಲ್ದಾರ ಅವರು ದಂಡಿಗೆ ಅವರಂತೆ ಅದಕ್ಕೆ ಯಾಕೆ ಹಂಗೆ ಮಾತಾಡ್ತಾ ಇದೆಯಾ ನೀನು ನೋಡಿದವ್ರು ಏನು ಅನ್ಕೊಂತಾರೆ ಅವ್ರ ಅಮ್ಮನ ಸಾವನ್ನ ಮುಂದೆ ಇಟ್ಕೊಂಡು ದುಡ್ಡು ಜಮೀನು ಕೇಳ್ತಾಳೆ ಇವಳು ಇನ್ನೆಂಥ ಮಗಳಿರ್ಬೇಕು ಅಂತ ಬೈಕನಲ್ಲೇನೆ ಇವಾಗ ಯಾರು ಜನಗಳಿಗೆ ಹೋಗಿ ಹೇಳೋದು ಯಾರಕ್ಕ ಜನಗಳಿಗೆ ಹೋಗಿ ಹೇಳೋದು ಅಮ್ಮ ಹೇಳೋ ನೋಡ್ಕೊಳ್ಳಿ ಸುಮ್ಮನಿರಮ್ಮ ಇನ್ನು ಏನು ಮಾಡೋಕ್ಕಾಗ್ತದೆ ಅಲ್ಲೇ ಅವಳು ಹೇಳ್ತಾ ಇರೋದು ನೋಡಲೇ ಏನೋ ಅಮ್ಮನು ಅವರ ಅಮ್ಮನ ಕತ್ತಿಸ್ದಂಗೆ ಅವ್ರ ಅಣ್ಣಕ್ಕೆ ನೀವೇ ಆಕ್ಸಿಡೆಂಟ್ ಮಾಡ್ದಂಗೆ ಹೆಂಗೆ ಮಾತಾಡ್ತಾಳೆ ಹಾಂ ಅಯ್ಯ ಚೆನ್ನಕ್ಕ ಹೋಗ್ಲಿ ಬಿಡಕ್ಕ ನೀನೇನಕ್ಕ ಹೇಳಿದ್ದನ್ನೇ ಹೇಳ್ತಾ ಇದೀಯಾ ಅಲ್ಲೇ ಉಮಾ ಸರಿನೇ ನೀನು ಸೊಸೆ ಮಾಡ್ತಾ ಇರೋದು ಜಮೀನು ಅವರೇ ಕೊಡ್ತೀನಿ ಅಂತ ಹೇಳಿದ್ರಂತಲ್ಲ ಹೋಗ್ಲಿ ಬಿಡು ಅಯ್ಯ ನೀನೇನಮ್ಮ ಹಿಂಗಾಡ್ತೀಯಾ ಓ ಹಂಗಾದ್ರೆ ನಿಂಗೂ ಬೇಮೇನೇನು ಜಮೀನು ಇಸ್ಕಣಕ್ಕ ಅಯ್ಯೋ 5 ಎಕರೆ ಅಂತ ಸುಮ್ಮನೆ ಬರ್ತದನಕ್ಕ ಸುಮ್ಮನೆ ಬರ್ತದ ಹಾಂ ಏನೋ ಅವಳಕ್ಕ ಪ್ರೀತಿಯಿಂದ ಕೊಟ್ಟವ್ರು ಬಿಡು ಸರಿ ಸರಿ ಅತ್ತೆ ಸೊಸೆ ಇಬ್ರು ಸರಿಯಾಗಿದ್ದೀರಲ್ಲೇ ಸರಿಯಾಗಿದ್ದೀರಾ ಹೆಂಗಿದ್ದೀರಾ ಅವ್ರ ಆಸೆಯಿಂದ ಕೊಡ್ತೀನಿ ಅಂತ ಹೇಳವ್ರೆ ಕೊಟ್ಟರೆ ಕೊಳ್ಳೆ ಬಿಡು ಅದಕ್ಕೆ ಯಾಕ ಅಲ್ಲೇ ಎದ್ದು ನೀನು ಒಳಕೋಗಿ ಅದೇನೋ ಕೆಲಸ ನೋಡೋಕೆ ನೀನು ಹೋಗು ಹೋಗಿ ಕೆಲಸ ನೋಡೋಗು ಲೇ ಸ್ನೇಹ ಅದೆಲ್ಲಿ ಆಕ್ಸಿಡೆಂಟ್ ಆಗಿದ್ದು ಅದು ಹೆಂಗೆ ಗಾಡಿ ಓಡಿಸ್ತಾ ಇದ್ನು ಅಮ್ಮ ಆಕ್ಸಿಡೆಂಟು ಆಗಿಲ್ಲ ಯಾವುದೂ ಆಗಿಲ್ಲ ನೀನು ಬೈಕ್ ಮೊನ್ನಾಕ ಮತ್ತೆ ಇನ್ನೇನೈತೆ ಅವನ್ಗ ಅಲ್ಲೆಲ್ಲ ಹೋಗಿ ಹೋಗಿ ಅವ್ರ ಮುಂದೆ ಕುತ್ಕೊಂತೀಯಲ್ಲೇ ಹಾಂ 5 ಎಕರೆ ಜಮೀನು ಸುಮ್ಮನೆ ಬರ್ತದ ಕೊಟ್ಟ ಕೊಲ್ಲಿ ಬಿಡು ದಂಡಿಗಿರೋರು ಅಯ್ಯ ಅವ್ರ ಹತ್ರ ಎಲ್ಲ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಮಾಡಬೇಡ ನೀನು ಅವ್ರು ಕೇಳಿದ್ದೆ ಕೇಳ್ತಾರೆ ಹೊಟ್ಟೆ ಊರಿ ಜನಗಳು 5 ಎಕರೆ ಜಮೀನು ಅಂದರೆ ಮಾರತ್ತೆ ಎಷ್ಟು ದುಡ್ಡು ಬರಲ್ಲ ಹಾಂ ಅಯ್ಯ ಅತ್ತೆ ನೋಡತ್ತೆ ಚೆನ್ನಾಗಿ ನಂಗೆ ಮಾತಾಡ್ತಾಳೆ ಹೊಟ್ಟೆ ಊರಿ ಜನರಿಗ ಹೊಟ್ಟೆ ಗುರಿನೇ ನಿಮ್ಮ ಅಮ್ಮನ ಇದ್ದು ನಿನಗೆ ಸಂಪಾದನೆ ಮಾಡಿ ಕೊಟ್ಟಿದ್ದು ಅಷ್ಟಾಗಿ ಅದೇ ಮಗಳು ಬರ್ತಾಳೆ ಒಂದು ಸೀರೆ ಕೊಡೋಣ ಒಂದು ಜಾಕೆಟ್ ಕೊಡೋಣ ಒಂದು 500 ರೂಪಾಯಿ ಕೊಡೋಣ ಅಂತ ಒಂದು ದಿವಸಕ್ಕೂ ಅಂದೋಳಲ್ಲ ನಮಗೆ ಗೊತ್ತಿದ್ದಾಗ ಅಷ್ಟಾಗಿ ಅದೇ ಹೋದ್ಮೇಲೆ ನನಗೆ ಒಳ್ಳೇದು ಮಾಡೋದಲ್ಲ ನೋಡು ತಕ್ಕ ಇನ್ನೇನು ನಿಮ್ಮ ಅಣ್ಣ ಸಂಪಾದನೆ ಮಾಡಿದ 1 ರೂಪಾಯಿ ಕೂಡ ಹಿಂದಮ್ಮ ಅಂದಿಲ್ಲ ಏನೋ ನಿಮ್ಮ ಅವನು ನಮ್ಮ ಅಕ್ಕನ ಮಗಳು ಅಂತ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಬಂದೆ ಆ ಮದುವೆ ಕೂತಿದ್ದೇನೆ ಸೀರೆಗಿನೇ ಇವತ್ತೊಂದು ಸೀರೆ ತಲೆಗೆ ಇಲ್ಲ ನಿಮ್ಮ ಅಮ್ಮನಿದ್ದು ಉದ್ಧಾರ ಮಾಡಿದ ಅಷ್ಟಾಗಿ ಅದೇ ಹೋದ್ಮೇಲೆ ಒಳ್ಳೆ ಕೆಲಸನ ಮಾಡಿದ ತಕ್ಕ ಇಲ್ಲಿ ಸತ್ತಿದ್ರೆ ಎತ್ಕೊಂಡಾಗ ಮುಚ್ಚೋದೆ ಅದೇ ಒಂದು ದೊಡ್ಡ ಕೆಲಸ ಆಗಿರೋದು ಅಲ್ಲಿ ಸತ್ತು ಉನಿಗೆ ಒಂದು 5 ಎಕರೆ ಜಮೀನನ್ನ ಬಂತು ಯಾವುದು ಮಾಡಬೇಡ ತಕ್ಕ ವಯಸ್ಸಾದ ಮೇಲೆ ಎಲ್ಲರೂ ಒಂದು ದಿವಸ ಹೋಗೋದೆ ನಾನು ಹೋಗೋದೆ ನೀನು ಹೋಗೋದೆ ಇಲ್ಲ ಯಾರು ಶಾಶ್ವತವಾಗಿರಲ್ಲ ಅದೇನೋ ಆಗೋ ಕಾರ್ಯ ನೋಡ್ಬಿಟ್ಟು ಬಾ ನಾನು ಓದ್ತೀನಿ ಮನೆಗೆ ನೋಡುತ್ತೆ ನಮ್ಮ ಯಜಮಾನ್ ಬರೋಲ್ಲ ಅವ್ನು ಏನಕ್ಕೆ ಹೋಗಿದ್ನಲ್ಲ ಚೆನ್ನಾಗಿ ಬರೋಕ್ಕಾಗ್ತದ ನಾಳೆ 3 ದಿನ ಆಳು ತುಪ್ಪಕ್ಕೆ ಬರ್ತಾನೆ ಕಳಿಸ್ತೀನಿ ಇವಾಗ ಹೋಗಿ ನಾನು ಓದ್ತೀನಿ ಊಟ ಮನೆ ಹತ್ರ ಯಾರು ಇರಲ್ಲ ಮಗುನೂ ನಮ್ಮ ಯಜಮಾನ ಕಳಿಸತ್ತೆ ಕಳಿಸ್ತೀನಿ ಅವ್ರ ಮುಂದೆ ಎಲ್ಲ ಇದ್ದಾಗ ಆಳು ಕಣ್ಣಾಗಿ ನೀರು ಬರಲಿ ನೋಡ್ದ ಅವ್ರ ಅಮ್ಮನ ಸತ್ರು ನಾವು ಮಗಳಿಗೆ ನೋವೇ ಇಲ್ಲ ಅಂತ ಅನ್ಕೊಂತಾರೆ ಸರಿ ಆಯಿತು ಏನ್ರಿ ಅದೇನೋ ಬುಗಳ್ರೆ ಅಯ್ಯೋ ಚೈತನ್ಯ ನಮ್ಮ ಯಜಮಾನ್ರು ನಾ ತೊಳ್ಬಿಟ್ಲು ಅಜ್ಜಿ ಹೋಗಿ ಕಂಬಕ್ಕೆ ತಲೆ ತೆಗೆದ್ಬಿಡ್ತು ಅಯ್ಯೋ ಏನ್ರಿ ಇದು ಯಾಕ್ರೆ ಏನಾಯ್ತು ನಿಮ್ಗೆ ಸರೋಜಿ ಅಯ್ಯೋ ಹೋಗಮ್ಮ ಏನು ಹೇಳೋಣ ಹೋಗು ಇವ್ರ ಮಗಳು ಮುಚ್ಚೋಗ ಇವ್ರ ಮಕ್ಕಳಾಗಿ ನೆಮ್ಮದಿ ಇಲ್ಲಮ್ಮ ನಂಗೆ ಇವ್ರಿಬ್ಬರ ಹತ್ರನೂ ನೆಮ್ಮದಿ ಇಲ್ಲ ಯಾಕೆಲ್ಲ ನೋಡ್ಕೊಂಡೆ ಆ ಹುಡುಗನ್ಗೆ ಏನು ತೊಂದರೆ ಆಗಲ್ಲ ತಾನೆ ಚೆನ್ನಾಗಂತಾನೆ ಏನಾಗೋದು ಏನೋ ಐಸಿನಾಗಿ ಇಟ್ಕೊಂಡವ್ರಂತೆ ಇನ್ನು ಏನಂತ ತಿಳಿದಮ್ಮ ಚೆನ್ನಕ್ಕ ಏನೋ ಉಮ್ಮ ನಾನು ಓದ್ತೀನಿ ಮನೆಕ ಮನೆ ಹತ್ರನೂ ಯಾರೂ ಇಲ್ಲ ಇವಳಿಲ್ಲೇ ಇರ್ತಾಳೆ ಸರಿ ನಾನು ಬರ್ತೀನಿ ನಡಿ ನೀನು ನಡಿ ನಾನು ಬರ್ತೀನಿ ನಿಧಾನವಾಗಿ ಬಾ ನಾಳೆ ತಿರುಗಿ ಬರಬೇಕು ಮನೆ ಹತ್ರ ಯಾರೂ ಇಲ್ಲ ಸರಿ ಆಯ್ತು ನಡಿ ಅಳಕ್ಕೆ ಹೋಗ್ಬೇಡ ಯಾರೂ ಇಲ್ಲಿ ಶಾಶ್ವತವಾಗಿ ಭೂಮಿ ಮೇಲೆ ಭೂತ ಹೊಯ್ಕೊಂಡಿರಲ್ಲ ಎಲ್ಲರೂ ಒಂದು ದಿವಸ ಹೋಗೋದೆ ನಿಲ್ಸು ಕಣ್ಣೀರು ಸರಿ ಏನೋ ಸರೋಜಿ ಊರ ಕಡೆ ಬರೋ ಇಲ್ಲ ಎಲ್ಲ ಮಗಳು ದೊಡ್ಡ ಮಗಳು ಬಂದವಳೆ ಅವಳು ಬಾಣಂತರ ಅದು ಇದೆ ಸರೋಯ್ತು ಸರಮ್ಮ ಆಯ್ತು ಲೇ ಪದ್ಮ ಬರ ಇಲ್ಲಿಯೇ ಅಲ್ಲೇ ಆ ಚೀತನಿಗೆ ಏನೋ ಬಂದಿರೋದು ಪರ್ಕೆತ್ಕೊಂಡು 12 ಆಗ ಕತ್ತಾರಿಲ್ಲೇ ಯಾಕೆ ಫೋನ್ ಮಾಡಿದಾಗ ಏನು ಬೊಗಲಿಲ್ಲ ನೀನು ಈಗ ಹಿಂಗೆ ಆಗದೆ ಅಂತ ಅಯ್ಯೋ ಅಮ್ಮ ಇವಿ ಕಿತ್ಲಾಡ್ಕೊಂಡು ನೋಡಮ್ಮ ಹುಡುಗಂತ ಕೆಲಸ ಮಾಡವೆ ನಾ ಏನು ಮಾಡೋದು ಹೇಳು ಅವಳಿಗೆ ಓದ್ತೀನಿ ತಡಿ ಮನೆಗೆ ಹೋಗಿ ಸರಿಯಾಗಿ ಉಗಿತೀನಿ ಅವಳು ಚೈತನ್ಯಕ ಸುಮ್ಮನೆ ಅಂತೂ ಬಿಡಲ್ಲ ಅವಳನ್ನ
ನಾನು ಏನು ಅನ್ಕೊಂಡಿದ್ನೆ ಬರೀ ಅದಕ್ಕೆ ತೊಳ್ ನೋಡವಳು. ಏನೋ ಹೋಗಮ್ಮ, ನಮ್ಮ ಮನೆ ಬರೀಲ್ಲ ಚೆನ್ನಾಗಿಲ್ಲ. ಅದೇ ಓದ್ತೀಯಾ? ಹ್ಞೂ ಓದ್ತೀನಿ. ಹೋಗಿ ಹೋಗಿ ಅವ್ರ ಮುಂದೆ ನಿಂತ್ಕೊಂಬೇಡ ನೀನು. ಶಾನ್ ಹೋಗ್ರ ಅಲ್ಲಿ ಕೂತವ್ರು ನೋಡು, ಅಲ್ಲಿ ಕೂತವ್ರು ನೋಡಿ ಎಲ್ಲ ಮನೆಯವರೆಲ್ಲ. ಅಲ್ಲಿ ಹೋಗ್ರು ಅಷ್ಟೊತ್ತು ಹತ್ಕೊಂಡು ನಿಂತ್ಕಳೆ ಕಾಸು ಕೀಸ್ ಕೊಡ್ತಾರೆ ಒಕ್ಕರ್ಸ್ಕ ಇಲ್ಲ. ಇವರೆಲ್ಲ ಎತ್ತದ್ರ ಗುಂಡಮ್ಮನಿಲ್ಲ, ಅಜ್ಜಿ ತಾತನು ರಾಮವನ್ನೆಲ್ಲ ಆಚೆ ಕೂತ್ಕೊಂಡವ್ರೆ. ಇವ್ರು ಚೈತನ್ಯ ಒಯ್ದಿರೋದು ಅಂತ ಅವ್ರಿಗೆ ತಿಳಿತಾನೆ. ಇಲ್ಲಮ್ಮ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದಿರಿ. ಏನೋ ಹೋಗಮ್ಮ ಗಾಚಾರಗಳು. ಯಾರು ಬೇಕು ಅಂತ ಯಾಳಾದ ಮಕ್ಕಳು. ನಾಳೆ ತನಕ ಕಾರ್ಯ ಶಾನ್ಭೋಗ್ರೆ? ಹ್ಞೂ ನಾಳೆನೇ ರಾಮಣ್ಣ. ನಾಳೆ 3 ದಿನ ಅಲ್ಲ, ಅದು ಇದು ಬೇಕು ಏನು ಬೇಕು ಅದೆಲ್ಲ ತರಿಸ್ಬಿಟ್ಟು ಮಾಡ್ಬಿಡೋದು. ದೊಡ್ಡನೇ ಎಲ್ಲ ನಿಮ್ಮ ಅಮ್ಮನ ಅಪ್ಪೋ ಅದ್ಯಾರೋ ನೆಂಟ್ರಂತೆ. ಅದಕ್ಕೆ ಗುಂಡಣ್ಣಮ್ಮನ ಅಮ್ಮನ ಹೋಗವ್ರು ಅವ್ರ ಮನೆ ಹತ್ರಕ. ಯಾರೋ ಯಾವ ಕಾಲದಾಗ ನೆಂಟ್ರು ಎಲ್ಲೋದ್ರು ಇವ್ರಿಗೆ ಯಾರನ ಒಬ್ರು ನೆಂಟರು ಸಿಕ್ಬಿಡ್ತಾರಪ್ಪ. ಹೆಂಗ್ಸಿರ್ಕ ಅದೇನೇನು ಬೇಕು ಅವೆಲ್ಲನೂ ಹೇಳೋಣ, ಗಂಡಸ್ರಕ ತರ್ಸೋಣ ಅನ್ನೋ ಇದೇ ಇಲ್ಲ. ಎಲ್ಲೋದ್ರು ಮಾತುಗಳಿಗೆ ಯಾರನ ಸಿಕ್ಬಿಡ್ತಾರೆ. ಏನು ಮಾಡ್ತಾರೆ ಶಾನ್ಭೋಗ್ರೆ? ಕಿಚಡಿ ಅನ್ನ, ಆಮೇಲೆ ಮಸೊಪ್ಪು, ಕುಂಬಳಕಾಯಿ ಪಲ್ಯ, ರೋಸ್ಟು ಚಟ್ನಿ, ಇಷ್ಟ ತಾನೆ? ಹ್ಞೂ ಅಷ್ಟೇ ಅಷ್ಟೇ, 3 ದಿವಸಕ್ಕೆ ಅಷ್ಟೇ. ಕಿಚಡಿ ಅನ್ನ, ಮಸೊಪ್ಪು ಸಾರು, ಕುಂಬಳಕಾಯಿ ಚಟ್ನಿ, ಏನೋ ಬೋಂಡಾಗಿಂದ ಕರಿಯಂಗಿದ್ರೆ ಕರಿಬೋದು. ಸಿಹಿ ಏನು ಮಾಡಲ್ಲ. ಬುರ್ಗು ಮಾಮೂಲಿ ಅವೆಲ್ಲ ಅದು ಸಮಾಧಿ ಚೆಲ್ಲಕ್ಕೆ. ಆದ್ರೆ ಆ ಹುಡುಗನ ಒಂದ್ಸರಿ ನೋಡಬೇಕಾಗಿತ್ತು. ನನಗೂ ಹಂಗೆ ಅನ್ಸತ್ತೆ ಪಾಪ. ಏನು ಮಾಡಿದ್ರಮ್ಮ ನಾವು ನೋಡಿ ಇಂಥ ಪರಿಸ್ಥಿತಿ ಆಗೋಗದೆ. ಅದಕ್ಕೆ ನಾವು ಕಿಷ್ಣೂ ಚಿಕ್ಕವನ್ನ ಕಲ್ತಿದ್ದೀನಿ. ಹಂಗೆ ನೋಡ್ಕೊಂಡು ನಾಳೆ ಆಲ್ ಟೈಮ್ಗೆ ಬಂದ್ಬಿಡ್ರಪ್ಪ ಅಂತ ಹೇಳಿದ್ದೀನಿ. ಅದೇನು ಮಾಡ್ತಾರೋ ಏನೋ. ಹೋದ್ರೇನ ಹಂಗಾದ್ರೆ? ಹ್ಞೂ ಹೋದ್ರು. ಯಾರೋ ಒಬ್ರು ಹೋಗ್ಲಿ, ನಡೀರಿ ಪೇಟೆಗೆ ಹೋಗ್ಬಿಟ್ಟು ಅದೇನೇನು ಬೇಕು ತಗೊಂಬರೋಣ. ಏನು ಬೇಡ ಸುಮ್ಮನೆರಪ್ಪ, ಈ ಹುಡುಗರು ಹೋಗಿ ತಗೊಂಬರ್ತಾರೆ. ನಾನು ಗಾಡಿ ಅದೇ ನಾನು ಓಡಿಸ್ತೀನಿ, ನೀವು ಹಿಂದೆ ಕೂತ್ಕೊಳ್ರಿ. ಅದೇನೇನು ಬೇಕು ಹೋಗಿ ತಗೊಂಬರೋಣ. ನಾವು ಹೂವು ಎಲ್ಲ ಬೇಕಲ್ಲ. ಈಗ ಬೇಡ, ನೀನು ಸುಮ್ಮನೆ ಆರಾಮಾಗಿ ಕೂತ್ಕಪ್ಪ. ಅದೆಲ್ಲ ಆಗಲ್ಲ, ನಿಮ್ಮ ಕಷ್ಟ ನನ್ನ ಕಷ್ಟ ಐತಂಗೆ. ನಿಮ್ಮನ್ನ ಈ ಪರಿಸ್ಥಿತಿನಾಗ ಬಿಟ್ಬಿಟ್ಟು ನಾನು ಹೋಗಿ ಮನೆ ಕೂತ್ಕೊಳ್ಳ, ನನಗೆ ಮನ್ಸು ಇರೋನೇ ಇರ್ತದ? ಹಂಗೆಲ್ಲ ಆಗಲ್ಲ. ಇನ್ನು ಮೇಲೆ ನಾನು ನಿಮ್ಮ ಮನೆಗೆ ಒಬ್ಬನು, ನಿಮ್ಮ ಕಷ್ಟನ ನಮ್ಮ ಕಷ್ಟ. ಮನೆಗೆ ಒಬ್ಬನಾದ್ಮೇಲೆ ನಿಮ್ಮ ಕಷ್ಟ ಆಗಲಿ ಸುಖ ಆಗಲಿ ಅದ್ರಾಗ ನನಗೂ ಪಾಲು. ಒಳ್ಳೆ ಹುಡುಗನು ನೀನು ಅಷ್ಟೇ. ನಾನು ತಿಳ್ಕೊಂಡಿರೋದು ಅಷ್ಟೇ, ನಿಮ್ಮ ಮನೆಗೆ ನಾನು ಒಬ್ಬನು ಅಂತ. ಆಯ್ತಪ್ಪ, ನಿನ್ನ ಸಂತೋಷನೇ ನಮ್ಮ ಸಂತೋಷ. ಅಳ್ಬೇಡ ಸುಮ್ಮನೆ ರೇ. ಹೋಗಿರೋ ನಿಮ್ಮ ಅಮ್ಮನೇನು ಬರ್ತಾಳೇನೆ? ಬರ್ತಾಳ? ಅಳ್ಬೇಡ ಸುಮ್ಮನೆ ಇರು. ಅತ್ತೆ ನಮ್ಮ ಅಮ್ಮನತ್ತೆ, ನೀನು ಯಾರು ನಮ್ಮ ಅಂತ ಕೂಗ್ಲತ್ತೆ. ತಾಯಿ ಪ್ರೀತಿ ಎಲ್ಲ ಕೊಡೋಕ್ಕಾಗ್ತದೇನೆ? ಎಲ್ಲರೂ ಕೊಡೋಕ್ಕಾಗ್ತದ? ಅಂತಳೋ ಆಡ್ತಾಳೋ ಕೊಡಕ್ಕಂತಿರ್ತಾಳೆ. ಏನು ಮಾಡೋಕ್ಕಾಗಲ್ಲ. ಇದ್ದಷ್ಟು ದಿನ ಅಷ್ಟೇ. ಅತ್ತೆ ವರ್ಷಕ್ಕೊಂದು ಒಡವೆ ಮಾಡಿಸ್ಕೊಡ್ತಾ ಇದ್ಲು ಅತ್ತೆ. ದುಡ್ಡು ಕಾಸು ಎಲ್ಲ ಕೊಡ್ತಾ ಇದ್ಲು ಅತ್ತೆ. ಇನ್ಯಾರತ್ತೆ ಕೊಡ್ತಾರೆ ನಕ್ಕ? ಯಾರೋ ದೇವ್ರಂಗಿರ್ತಾರೆ, ಅವ್ರು ಕೊಡ್ತಾರೆ. ಸರಿ ನಾನು ಹೋಗಿ ಬರ್ತೀನಿ. ನಾ ಇಲ್ಲ ಕೂತಿದ್ದೀರಾ? ನಾನು ಊರ್ಕೋತಾ ಇದ್ದೀನಣ್ಣ. ಅಯ್ಯೋ ಹೋಗಿ ಅಂತ ಇರಮ್ಮ. ಇಲ್ಲ ನಾಳೆ ಬರ್ತೀನಿ. ಮನೆ ಹತ್ರ ಯಾರೂ ಇಲ್ಲ, ಮನೆ ಹತ್ರ ಯಾರೂ ಇಲ್ಲ. ಮಗುನ ಬೇರೆ ಬಿಟ್ಬಿಟ್ಟು ಬಂದಿದ್ದೀರಿ. ಇನ್ನು ಯಾಕ ಓದ್ತೀನಿ ಅಂತ ನಾಳೆ ಬರ್ತೀನಿ. ಹ್ಞೂ ಸರಮ್ಮ, ಆಯ್ತು. ಹಂಗಾದ್ರೆ ಹೋಗ್ರಿ. ಏನು ಮಾಡ್ತೀರಾ ಒಬ್ಬಂಟಿಗೆ ಕೆಲಸನೇ ಹಂಗೆ. ಹ್ಞೂ ನಡ. ಏನು ನಾಳೆ ತಿಥಿಕಾಯಿ ಎಲ್ಲ ತರಿಸಿದ್ರೇನ? ಇನ್ನೂ ಇಲ್ಲಮ್ಮ, ಇನ್ನೂ ಇಲ್ಲ. ತರಿಸ್ರಿ. ಏನು ಒಂದು 3 kg ಆದರೆ ಸಾಕು. ಅಕ್ಕಿ, ಜೀರಿಗೆ, ಅದು ಇದು ಕಿಚಡಿಯನ್ನು ಮಾಡಬೇಕಲ್ಲ. ಸೊಪ್ಪು ಒಂದು 2 ಕಟ್ಟೋ 3 ಕಟ್ಟೋ ತರಿಸ್ರಿ. ನಿಮ್ಗೆ ತಿಳಿದಿದ್ದ? ತರಿಸ್ತೀರಮ್ಮ, ತರಿಸ್ತೀರಿ. ಅಳಬೇಡ ಸುಮ್ಮನೆ ಇರೇ. ಯಾಕೆ ಹೇಳ್ತೀಯಾ? ನಮ್ಮ ಅಮ್ಮನ ಜ್ಞಾಪಕ ಬರ್ತಾವಳತ್ತೆ. ಏನು ಜ್ಞಾಪಕ ಬಂದ್ಬಿಟ್ರೆ ಹೋಗಿ ಕರ್ಕೊಂಬಂದ್ಬಿಡಕ್ಕಾಗದ? ಏನು ನಿಮ್ಮ ಅಮ್ಮನ ವರ್ಷಕ್ಕೊಂದು ಒಡವೆ ತಗೊಡ್ತಾ ಇದ್ಲು, ದುಡ್ಡು ಕೊಡ್ತಾ ಇದ್ಲು, ಕಾಸು ಕೊಡ್ತಾ ಇದ್ಲು ಅಂತ ನೆನ್ಸ್ಕೊಂಡು ಹೇಳ್ತಾ ಇದೆಯಾ? ಇನ್ನು ತವ್ರ ಮನೆ ಯಾರು ನಡೆಸ್ತಾರೆ ಅಂತ? ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದ? ಆ ಹುಡುಗಿ ಅದು ಚೆನ್ನಕ್ಕನ ಮೊಮ್ಮಗಳು, ಅದನ್ನು ಸಿಕ್ಕುದು, ಅದಕ್ಕೇನು ತಿಳಿಯಲ್ಲ. ತವ್ರ ಮನೆ ನಡೆಸ್ತಿದ್ರು ಹೋಗ್ಲಿ ಬಿಡು. ಇವಾಗ ತಿಥಿ ಮುಗಿಸ್ಕೊಂಡು ಬಂದ್ಬಿಡು. ಇನ್ನೇನು ಬರೋಕ್ಕಾಗ್ತದೆ? ಬರಬೇಡ ಇನ್ನು ಈ ಕಡೆಕ. ಅಯ್ಯೋ ಯಾಕಮ್ಮ ಹಂಗಂತೀಯ ಪಾಪ? ಎದ್ದು ತಾಯಿ ಪ್ರೀತಿನೇ ಅಲ್ಲೇನಮ್ಮ. ತಾಯಿ ಪ್ರೀತಿ ಬೇರೆಯವ್ರು ಕೂಡ ಕಾತದೇನಮ್ಮ. ಅಯ್ಯೋ ಅವ್ರ ಅಮ್ಮನಿದ್ದಾಗ ವರ್ಷಕ್ಕೆ ಒಡವೆ ದುಡ್ಡು ಕಾಸು ಎಲ್ಲ ಕೊಡ್ತಾ ಇದ್ಲು ಅಣ್ಣ. ಅದಕ್ಕೆ ಅವಳು ನೆನ್ಸ್ಕೊಂಡು ಅಳ್ತಾವಳೆ. ನಿಮ್ಮ ಹುಡುಗಿ ಸಿಕ್ಕುದು, ಅದಕ್ಕೇನು ತಿಳಿಯಲ್ಲ. ಇನ್ಯಾರಣ್ಣ ನಡೆಸ್ತಾರೆ ತವ್ರ ಮನೆ? ಅಯ್ಯೋ ನಮ್ಮ ಮಗುನೇ ನಡ್ಸ್ಕೊಂಡು ಹೋಗ್ತಾಳೆ ಬಿಡಮ್ಮ. ನಾವು ಹೇಳ್ತೀರಿ, ಅದಕ್ಕೆ ಯಾಕೆ ನೋವು ತಿಂತೀಯಾ? ನಾವೆಲ್ಲ ಇಲ್ಲೇನಮ್ಮ, ನಾವಿದ್ದೀರಿ. ಸುಮ್ಮನೆ ಇರಮ್ಮ, ಅಳ್ಬೇಡ. ನಾವಿದ್ದೀರಿ, ಸುಮ್ಮನೆ ಇರಮ್ಮ, ಅಳ್ಬೇಡ. ಯಾಕೆ ಹೇಳ್ತೀಯಾ? ನಮ್ಮ ಮನೆನೇ ನಿನ್ನ ತವ್ರ ಮನೆ ಅನ್ಕೋ. ನಮ್ಮ ಮನೆಗೆ ಬಾ, ಇಲ್ಲೂ ಬಾ, ಅಲ್ಲಕ್ಕೂ ಬಾ. ನಿಂಗೆ ಎಲ್ಲಿ ಇಷ್ಟನೋ ಅಲ್ಲಿ ಇರಮ್ಮ ನೀನು. ಅಳೋದು ಸುರಿಯೋದು ಮಾಡಿದ್ರೆ ಹೋಗಿರೋ ಪ್ರಯಾಣ ಬರ್ತದೇನಮ್ಮ. ನೋಡು, ಅವರೇ ಬಾಯ್ ಬಿಟ್ಟು ಹೇಳ್ತಾವ್ರೆ ನಾವೇ ತವ್ರ ಮನೆ ನಡೆಸ್ತೀರಿ ಅಂತ. ಅದಕ್ಕಿನ್ನ ಬೇಕೇನ ನಿಂಗ? ಅದಕ್ಕಿನ್ನ ಬೇಕಾ? ಇವಾಗ 5 ಎಕರೆ ಜಮೀನು ಕೊಟ್ಟವ್ರೆ. ಕೊಡ್ತಾರೆ, ನಿನ್ನ ಹೆಸ್ರಿಗೆ ಮಾಡಿಸ್ಕೊಡ್ತಾರೆ. ಇವಾಗ ವರ್ಷನೂ ತವ್ರ ಮನೆ ನಡೆಸ್ತೀರಿ ಅಂತವ್ರೆ. ಸೀರೆ ಕೊಡ್ತಾರೆ, ಅಷ್ಟೋ ಬಂಗಾರ ಕೊಡ್ತಾರೆ, ಅಷ್ಟೋ ದುಡ್ಡು ಕೊಡ್ತಾರೆ. ಅದಕ್ಕಿನ್ನ ಬೇಕಾ? ಆಯ್ತು ಸರಿ, ನಾನು ಹೊಡ್ತೀನಿ. ಅಳ್ಬೇಡ ಸುಮ್ಮನೆ ಇರಮ್ಮ, ಅಳ್ಬೇಡ ಸುಮ್ಮನೆ. ಶಾನ್ಭೋಗ್ರೆ ಏನು ರಮಣ, ಇವ್ರೇನು ನಾಟಕ ಆಡ್ತಾವ್ರೆ ಅಂತ ಅನಿಸ್ತಾ ಇಲ್ಲ. ಅತ್ತೆ ಸೊಸೆ ಬೋಲೆ ಹೋದವರು. ಎಲ್ಲ ನಾವು ಹೋಗ್ಲಿ ಬಿಡು ರಮಣ, ಎಲ್ಲ ನಾವು ಹೋಗ್ಕೊಂಡ್ಲಿ ಬಿಡು. ಏನು ಮಾಡೋಕ್ಕತ್ತದೆ? ನೀ ನಮ್ಮ ಶಿಕ್ಕೋನಂಗೆ ಏನಿದ್ರೆ ಅದನ್ನ ನಿಂಗೆ ಎದುರಿಗೆ ಹೇಳ್ಕೊಡ್ತು. ಜನ ತಪ್ಪು ತಿಳ್ಕೊಂತಾರೆ. ಅವನಿಗೆ ಏನಿದ್ರೆ ಅದನ್ನ ಎದುರಿಗೆ ಹೇಳ್ತಾ ಇರ್ತಾನೆ. ಹಂಗಲ್ಲ, ಅವರಿಬ್ರು ಮಾತಾಡ್ಕೊಳೋದು ನೋಡಿದ್ರೆ
ನನಗೇನು ಹಂಗೆ ಅನಿಸ್ತದೆ. ಓ ರಾಮಣ್ಣ ಹೇಳ್ತಾರದು ಕರೆಕ್ಟಪ್ಪ. ನೀನು 5 ಎಕರೆ ಜಮೀನು ಕೊಡ್ತೀನಿ ಅಂತ ಏನಕ್ಕೆ ಹೇಳಕ್ಕೆ ಹೋಗಿದ್ದು ನೀನು? ನಿನ್ನ ಬ್ಯಾಂಕ್ ಸುಮ್ಮನೆ ಇರಲ್ಲ ನೋಡು. ಇವಾಗ 5 ಎಕರೆ ಜಮೀನು ಕೊಟ್ಟರು ಇನ್ನೂ ಏನೋ ಒಂದಷ್ಟು ಕೊಡ್ತಾರೆ ಅಂತ ಅವರು. ಬೀಳು ಬಿತ್ತದೆ ಜಾಗ ಕೊಟ್ಟರು ಎಲ್ಲನೂ ಹೋಗಲ್ಲ, ಸುಮ್ಮನೆ ಇರು. ಇವಾಗ ಸಂಜಯ್ಕ ಎಷ್ಟು ಖರ್ಚಾಯ್ತು? ಹಾಂ, ಆಸ್ಪತ್ರೆಗೆ ಹೋಗಿ ಹತ್ತತ್ರ 2.5. ಅದೆಲ್ಲ ಲೆಕ್ಕ ಪಕ್ಕ ಅವೆಲ್ಲ ಮಾತಾಡ್ಕೊಡ್ತು, ಸುಮ್ಮನೆ ಇರಬೇಕು. ಆ ಹುಡುಗನ ಜೀವಕ್ಕಿಂತ ಹೆಚ್ಚಾಯ್ತಲ್ಲ ದುಡ್ಡು. ಏನು ಮಾತಂತ ಮಾತಾಡ್ತಾ ಇದೀಯ? ಅಕ್ಕಪಕ್ಕ ಕೇಳಿಸ್ತಾರೆ ಏನು ಅನ್ಕೊಳಲ್ಲ. ಹಾಂ, ಯಾರು ಮಾಡಿದ್ದು ಅದನ್ನು? ಯಾರ ಮಾಡಿದ್ದು? ನಾವಾಗ ಮಕ್ಳಿಗೆ ಒಂದೊಳ್ಳೆ ಬುದ್ಧಿ ಕಲ್ಸೋಕೆ ಹೋಗ್ತಾ ಇಲ್ಲ. ತಿರ್ಗಿ ನೋಡಿದ್ರೆ ಮಾತಾಡ್ತೀರಾ ಗಂಡ ಹೆಂಡ್ತಿ ಇಬ್ರು. ಚೈತನ್ಯ, ರಾಮ್ನು, ಆದಿಶಂಕರ್ನು, ಸ್ನೇಹ ಎಲ್ಲ ಒಂದೇ ವಾತಾವರಣದಾಗೆ ಎಲ್ಲ ಬೆಳೆದವರು. ಹಾಂ, ಇಲ್ಲ ಇವ್ರನ್ನ ಸಪ್ರೇಟಾಗಿ ಇಕ್ಕಿದ್ರೆ ಇಲ್ಲ ಅವ್ರನ್ನ ಸಪ್ರೇಟಾಗಿ ಇಕ್ಕಿದ್ರ? ಕಾರುಣ್ಯ ಚೈತನ್ಯ ಇಬ್ಬರು ಜೊತೆಗೆ ಎಲ್ಲ ಓದಿದ್ದು. ಕಾರುಣ್ಯ ಹೆಂಗವಳೆ, ಚೈತನ್ಯ ಹೆಂಗವಳೆ? ಓ ಕಾರುಣ್ಯಕ್ಕೆ 2 ಹೆಣ್ಮಕ್ಳೇ ಆದ್ವು, ಚೈತನ್ಯಕ್ಕೆ ಗಂಡು ಮಗು ಆಯ್ತು, ಅದಕ್ಕೆ ಅವಳಿಗೆ ದುರಾಸೆ ಉಟ್ಕೊಂಡ್ಬಿಡ್ತು. ಓ ಕಿರೀಟ ಬಂದ್ಬಿಡ್ತಾಳಪ್ಪ ನಿನ್ನ ಮಗಳ ಗಂಡು ಮಗು ಆಗಿದ ತಕ್ಷಣ ವಜ್ಜಿರ್ತು. ಅದೇನು ಮಾತಂತ ಮಾತಾಡ್ತೀಯಲ್ಲೇ ನೀನು? ಲೇ ಆಗ್ತದೆ, ಇವಾಗ ಹೆಣ್ಣು ಮಕ್ಳಾಗವೆ ತಿರ್ಗಿ ಗಂಡು ಮಗು ಆಗ್ತದೆ. ಇಲ್ಲಾಂದ್ರೆ ಆಗಿಲ್ಲ ಅಂದರೆ ಬೇಡ ಬಿಡು. ಆಗೋ ಕೆಲ್ಸಕ್ಕೆ ನೋಡ್ತೀರಿ ಯಾವ್ಯಾವುದೋ ಮಾತಾಡ್ಕೊಂಡು ನಿಂತವ್ ನಿಲ್ವನು.